ತಾಲೂಕಾ ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ಹೌದು ಪ್ರಿಯ ವೀಕ್ಷಕರೇ, ದಿನಾಂಕ 26/6/2026 ಶುಕ್ರವಾರ ಮುಂಜಾನೆ 11:30ಕ್ಕೆ ತಾಲೂಕಾ ಗಾಣಿಗ ಸಮಾಜ ಹಾಗೂ ತಾಲೂಕಾ ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವು ಶುಕ್ರವಾರ ಜಮಖಂಡಿಯ ಮುಧೋಳ ರಸ್ತೆಯ ಶ್ರೀ ನಂದಿಕೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವು ಪಾಪು ಶ್ರೀ ಸಿದ್ದಮುತ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ತಾಲೂಕಾ ಗಾಣಿಗ ಸಮಾಜದ ಅಧ್ಯಕ್ಷರಾದ ಕೆಕೆ ತುಪ್ಪದ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಜಿಎಸ್ ನ್ಯಾಮಗೌಡ, ಮಾಜಿ ಶಾಸಕರಾದ ಆನಂದ ಸಿ ನ್ಯಾಮಗೌಡ ಹಾಗೂ ಜಮಖಂಡಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ರಾಹುಲ್ ಎಸ್ ಕಲೂತಿ ಭಾಗವಹಿಸಿ ಮಾತನಾಡಿದರು. ಸಮಾಜದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಂಘಟನಾ ಬೆಳವಣಿಗೆಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಇಂಥ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯವಾಗಿದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮಾಜಕ್ಕೆ ಕೀರ್ತಿ ತರುವಂತೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ತಾಲೂಕಾ ಗಾಣಿಗ ಸಮಾಜ ಮಹಿಳಾ ಘಟಕದ ಅಧ್ಯಕ್ಷೆ ಶಾಂತಾ ಸಾ ನ್ಯಾಮಗೌಡ, ಉಪಾಧ್ಯಕ್ಷ ನಾಗಪ್ಪ ಬಾ ಮುತ್ತಕ್ಕನವರ ಹಾಗೂ ಮಹಿಳಾ ಯುವ ಘಟಕದ ಅಧ್ಯಕ್ಷೆ ರಾಜಶ್ರೀ ಇ ನ್ಯಾಮಗೌಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರು ಹಾಗೂ ನಿವೃತ್ತ ನೌಕರರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರು, ಮುಖಂಡರು, ನೌಕರರು, ವಿದ್ಯಾರ್ಥಿನಿಯರು, ತಾಯಂದರು ಹಾಗೂ ಸಮಾಜದ ಬಂಧು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ವರದಿ ನಡೆದಾಡುವ ದೇವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಪಾವನ ಪಾದಗಳಿಗೆ ನಮಸ್ಕರಿಸುತ್ತಾ, ನೆರೆದಿರುವ ಎಲ್ಲ ಸಮಾಜದ ಹರಗುರು ಚರಮೂರ್ತಿಗಳು ಹಾಗೂ ಹಿರಿಯರಿಗೆ, ಗಣ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಕಳೆದ ವರ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ವರ್ಷ ಸನ್ಮಾನಕ್ಕೆ ಅರ್ಹರಾಗಿದ್ದಾರೆ. 166 ವಿದ್ಯಾರ್ಥಿಗಳು ನಮ್ಮ ಸಮಾಜದ ಹೆಮ್ಮೆಯ ಸಂಗತಿ ಅಂತ ನನ್ನ ಆರಂಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತಿದ್ದೇನೆ. ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಇವತ್ತು ಸನ್ಮಾನಗಳು ಬಂದಿರತಕ್ಕಂಥ ಸಾಧಕ ಬಂಧುಗಳೇ, ಹಾಗೆ ನಮ್ಮ ಈ ಒಂದು ವಿಧಾಯಕವಾದಂಥ ಕಾರ್ಯಕ್ರಮದ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ಇತರ ಸಮಾಜಕ್ಕೂ ಕೂಡ ತಿಳಿಸಲು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ, ಸಂಕ್ಷಿಪ್ತವಾಗಿ ಸುಮಾರು ನಮ್ಮ ಒಂದು ಈ ಸಮಾಜ ಸಂಘಟನೆ ಮತ್ತು ನೌಕರ ಸಂಘಟನೆ ಒಂದು ಸಹಯೋಗದಲ್ಲಿ ಈ ಸಲ ನಾವು ಇದನ್ನು ನಡೆಸೋದು 14ನೇ ಒಂದು ಕಾರ್ಯಕ್ರಮ ಅಂತ ನಾನು ಆರಂಭದಲ್ಲಿ ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಈ ಸಮಾಜ ಒಂದು ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಬದುಕನ್ನು ಕಟ್ಟಿಕೊಂಡು ಒಂದು ಪ್ರಾಚೀನವಾದಂಥ ಪರಂಪರೆಯನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಸಮಾಜ ನಮ್ಮದು. ಈ ಸಮಾಜ ಅಂತಂದಾಗ ನಾವೆಲ್ಲರೂ ಕೂಡ ಆರಂಭದಲ್ಲಿ ಆ ಋಣಗಳಲ್ಲಿ ಒಂದು ಸಮಾಜ ಋಣ ಅಂತ ಬರ್ತಾ ಇದೆ. ಆ ಸಮಾಜ ಋಣವನ್ನು ಏನಾದರೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಸಮಾಜದ ಋಣವನ್ನು ಆ ಪಂಚ ಋಣಗಳನ್ನು ಕೇಳ್ತೀವಿ. ಮಾತೃ ಋಣ, ಪಿತೃ ಋಣ, ಗುರುವಿನ ಋಣ, ಸಮಾಜದ ಋಣ, ರಾಷ್ಟ್ರ ಋಣ. ಆ ಋಣಗಳಲ್ಲಿ ಸಮಾಜ ಋಣ ಒಂದು ಅರಿವು ಸೇರಿ ಮರಳ ಭಕ್ತಿ ಅನ್ನುವ ಹಾಗೆ ನಾವೆಲ್ಲರೂ ಕೂಡಿಕೊಂಡು ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ, ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡಿ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಯಾರು ಒಂದು ಹಿಂದುಳಿದಿರ್ತಕ್ಕಲ್ಲ ಅವ್ರನ್ನ ಮುಂದೆ ತರುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ 2010-11ರಲ್ಲಿ ಸ್ವಲ್ಪ ಆಲೋಚನೆ ಮಾಡಿದಾಗ ನಮ್ಮ ಸಮಾಜದ ಹಿರಿಯರು, ಇಲ್ಲಿ ಬಹಳಷ್ಟು ಹಿರಿಯರು ಕೆಲವರು ಇಲ್ಲ, ಎಲ್ಲ ಹಿರಿಯರು ಸೇರಿಕೊಂಡು ಅದಕ್ಕೆ ಹೇಳ್ತಾರಲ್ಲ, ಹಳೆ ಹಿರಿಯರು ಹೊಸ ಚಿಗುರು ದೊಡ್ಡಗೂಡಿನದು ಮರ ಸಿಗೋದು ಅನ್ನುವಂಥ ಹಿರಿಯರ ವಿಚಾರಗಳು
ಮತ್ತು ನೌಕರರ ಒಂದು ಕಾರ್ಯಚತುರತೆ ಇವೆರಡರ ಬಲವಾಗಿ ಪೂರಕವಾಗಿ ಕೆಲಸ ಮಾಡೋದ್ರ ಮುಖಾಂತರ ಇಲ್ಲಿವರೆಗೆ ಒಂದು ನೆಟ್ಟ ಬೀಜ ಕನಸಿನ ಕೂಸು ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಒಂದು ನೆನಪಿಟ್ಕೋಬೇಕು, 2010-11ರಲ್ಲಿ ಕೇವಲ 7+1 SSLC ಕೇವಲ 7 ಜನ ವಿದ್ಯಾರ್ಥಿಗಳಿದ್ದರು. ಆದರೆ PUCಯಲ್ಲಿ ಒಬ್ಬನೇ ವಿದ್ಯಾರ್ಥಿ ಇದ್ದ. 8 ಜನರಿಂದ ಪ್ರಾರಂಭವಾದದ್ದು ಇವತ್ತು 166 ಹಂತಕ್ಕೆ ಬಂದಿದೆ ಅಂತಂದರೆ ಬಹುತೇಕ ಇದಕ್ಕಿಂತ ಪ್ರಗತಿ ಏನು ಬೇಕು ಅದಕ್ಕೆಲ್ಲ ಮೂಲಕ ನಾವು ವೇದಿಕೆಗಳಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರು, ನಮ್ಮ ಜನಪ್ರತಿನಿಧಿಗಳು, ದಾನಿಗಳು, ಶಿಕ್ಷಣ ಆಸಕ್ತರು ಇವೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅವರಿಗೆ ಹುರುಪು ತುಂಬಿ ಕೆಲಸವನ್ನು ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಮಾಜವನ್ನು ಪ್ರೀತಿಸುವ ಜೊತೆಗೆ ಇತರ ಎಲ್ಲ ಸಮಾಜಗಳನ್ನು ಗೌರವಿಸಬೇಕು ಎನ್ನುವ ನಮ್ಮ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಇಡೀ ಜಮಖಂಡಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದ ಯಾವುದೇ ಸಮಾಜದ ವಿದ್ಯಾರ್ಥಿ ಇರಬಹುದು ಅವನನ್ನು ನಾವು ವೇದಿಕೆಗೆ ಸನ್ಮಾನಕ್ಕೆ ತಂದಿದ್ದೇವೆ. 5 ವಿದ್ಯಾರ್ಥಿಗಳು ಪ್ರಥಮ 3 ಸ್ಥಾನಗಳನ್ನು SSLCಯಲ್ಲಿ ಪಡೆದುಕೊಂಡಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕು. ನವೀನ್ ರುದ್ರಪ್ಪ ಕುಂಬಾರ್ ಈ ವಿದ್ಯಾರ್ಥಿ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಕರೆಗೆ ಹೋಗುವುದು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಹೋಗತಕ್ಕಂಥ ಮಕ್ಕಳು ಈ ದಿನ ಇಲ್ಲಿ ಬಂದು ಪ್ರಶಸ್ತಿಗೆ ಭಾಜನರಾದ ಸಮಾಜದ ಪ್ರಥಮ 3 ಸ್ಥಾನಗಳನ್ನು ತಾಲೂಕಿಗೆ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ CBSE ವಿಭಾಗದಲ್ಲಿ ಪ್ರಥಮ 3 ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಬಹುಮಾನ ಕೊಡಲಾಗುತ್ತೆ. ಮುದ್ದೂರು ನಿರ್ವಹಿಸಿದ ನಿಮಗೆ ನಿಖಿತಾ ಮಾಡಲೇಬೇಕಾದ ಒಂದು ದೊಡ್ಡ ಕಾರ್ಯಕ್ರಮ. ಸರ್ ಒಂದು ಕೆಲಸ ಮಾಡಿ ಒಂದು ಸನ್ಮಾನ ಇವತ್ತು ಈ ಪ್ರೋತ್ಸಾಹ ಯಾಕೆ ಮಾಡಬೇಕು ಅಂದ್ರೆ ಮುಂದಿನ ಮಕ್ಕಳಿಗೆ ಒಂದು ವ್ಯಕ್ತಿಗೆ ಅಂತಂದ್ರೆ ನಾವು ಏನು ಸಾಧನೆ ಮಾಡಿ ಗೌರವಿಸಿದಂಥ ವೃತ್ತಿಯಲ್ಲಿ ನಿರ್ಬೇಕು, ಸಮಾಜಕ್ಕೆ ನಿರ್ಬೇಕು ಅನ್ನೋದಕ್ಕೆ ಈ ಸಮಾಜದಿಂದ ನಾನು ನೋಡಿ ವಿಧಾನಸಭಾ ಜಿಲ್ಲಾ ಮಟ್ಟದಲ್ಲಿ ನೋಡಿ ಬೇರೆ ತಾಲೂಕಲ್ಲಿ ನೋಡಿ ಆದರೆ ಮತ್ತು ಹೆಚ್ಚು ಅದೇನು ಒಂದು 4 ಸರ್ಕಾರ ಮಾಡ್ತಾರೆ, ಉದ್ಯೋಗ ಪ್ರಶಸ್ತಿ ಕೊಡ್ತಾರೆ. ಆದರೆ ಜನಸಂಖ್ಯೆಗಳ ಸಮಾಜವನ್ನು ವಿಶೇಷವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಹಂಗನ ನಮ್ಮ ಮಕ್ಕಳ ಸಂಘದ ಎಲ್ಲ ವಿದ್ಯಾರ್ಥಿಗಳ ಸದಸ್ಯರಿಂದ ಅವರು ಸರ್ಕಾರ ಮಾಡಿದ್ರು. ಆ ಎಲ್ಲ ವರ್ಷದ ಯಾಕಂದ್ರೆ ವೇಳೆ ಮಾಡಿದ್ರು. ನಾನು ನೋಡ್ತೀವಿ ಸಂತೋಷ ಅಂದ್ರೆ ಏನು ಹೇಳಬೇಕು ಅಂತಂದ ದಸ್ತಾವೇಜುಗಳೆಲ್ಲ ಹೇಳಿ ಮುಖ್ಯ ಅವ್ರಿಗೆ ಹೇಳ್ತಾನೆ ಸನ್ಮಾನ ಆ ಭಾಷಣವನ್ನು ಭಾಳ ನಾವು ಮಾಡೋಣ. ಒಂದೇ ಒಂದು ತೀರ್ಮಾನ ಮಾರಾಟಗಾರರು ಒಂದು ವಿದ್ಯಾರ್ಥಿಗಳು ಸರ್ ಹೇಳಿಲ್ಲ ಅವ್ರು ಹ್ಯಾಂಗ ತಗೊಳ್ಳೋದು ಮುಖ್ಯ ಅಲ್ಲ, ನಾವು ಸಮಾಜಕ್ಕೆ ಹ್ಯಾಂಗ ಹೋಗ್ಬೇಕು ಬೇರೆ
ಸಂಘಟನೆಗಳು ಯಾವುವು ಅಂದ್ರೆ ಈ ಸಮಾಜದಲ್ಲಿ ಸಮಾಜವನ್ನು ಸುಧಾರಣೆಗೆ ನಡೆಸ್ತಕ್ಕಂಥ ಮತ್ತು ಸಮಾಜದ ತಪ್ಪುಗಳನ್ನು ತಿದ್ದಿ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಒಂದು ಹಿರಿಯ ಸಂಘಟನೆ ಆದರೆ ಇನ್ನೊಂದು ಕಡೆ ನಮ್ಮ ಶಿಕ್ಷಕರ ಸಂಘಟನೆ. ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಈ ಸಮಾಜದ ಭವಿಷ್ಯವನ್ನು ಮತ್ತೊಂದು ಶಕ್ತಿ, ಎರಡು ಶಕ್ತಿಗಳು ಸೇರಿ ಈ ವೇದಿಕೆ ಎಷ್ಟೊಂದು ಅದ್ಭುತವಾಗಿ ಮತ್ತು ವಿಶೇಷವಾಗಿ ಹಿಂದೆಂದಿಗಿಂತಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆ, ಹೆಚ್ಚು ಕಡಿಮೆ 160ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಸನ್ಮಾನ ಸ್ವೀಕಾರ ಮಾಡಿದ್ದೇವೆ. ನಾವೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಬಯಸ್ತೇನೆ. ಯಾಕಂದ್ರೆ ಒಂದು ಸಮಾಜದ ಗೌರವ ಅಂತಕ್ಕಂಥದ್ದು ಆ ಸಮಾಜದಲ್ಲಿ ಎಷ್ಟು ಜನ ಶಿಕ್ಷಣ ಪಡೆದಿದ್ದಾರೆ, ಶಿಕ್ಷಣ ಇದ್ದಾರೆ ಅಂತಕ್ಕಂಥದ್ದು ನಿರ್ಧಾರ ಆಗ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಜಾಸ್ತಿ ಜನ ಅತಿ ಹೆಚ್ಚಿನ ಪರ್ಸೆಂಟೇಜನ್ನು ಪಡೆದು ವಿಶೇಷವಾಗಿ ಇಲ್ಲಿ ಸನ್ಮಾನಿತರಾಗಿದ್ದೀವಿ. ನಾವು ಅದನ್ನು ಸನ್ಮಾನ ಮಾಡಬೇಕಂತೇಳಿ ಹೆಣ್ಮಕ್ಳು ಭಾಳ ಮಂದಿ ಇದ್ದೀವಿ. ಕೂಡ ಆಗ್ತದೆ ನಮ್ಮ ಮಕ್ಕಳು ಇಬ್ಬರ ಅವರಿಗೆ ಕೆಲಸ ಇದು ಬದಲಾವಣೆ ಕಾಲ. ಏನು ಪುರುಷ ಪ್ರಧಾನ ಸಮಾಜ ಇದ್ರೆ ಭಾಳ ಸುಳಿಲಿಕ್ಕಿಲ್ಲ. ಏನಿಗೂ ಕೂಡ ಈಗ ನಾಲ್ಕು ಆಗ್ತದೆ, 4 6 ಆಗ್ತದೆ. ಇವತ್ತಿನ ಈ ಸ್ಥಿತಿ ನೋಡಿದರೆ ಮುಂದೊಂದು ದಿನ ನೀವು ಕೂಡ ಈ ಸಮಾಜವನ್ನು ಆಳ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಕೇವಲ ಶಿಕ್ಷಣ ಅಂತ ಸಾಕಾಗುವುದಿಲ್ಲ. ಇವತ್ತಿನ ಈ ಸಮಾಜದ ಪರಿಸ್ಥಿತಿಯನ್ನು ಎದುರಿಸಬೇಕಂದ್ರೆ ಮಕ್ಕಳನ್ನು ಹೆಂಗೆ ರೆಡಿ ಮಾಡಬೇಕಪ್ಪ ಅಂದ್ರೆ ಯಾರು ನೋಡ್ತೇನೆ ಅಂದ್ರೆ ಬಾ ನೋಡ್ಬ ಅನ್ನೋದು ರೆಡಿ ಮಾಡಬೇಕು. ಅಂದರೆ ಹೊಡೆದಾಗಲ್ಲ ಯಾವುದೇ ಪರಿಸ್ಥಿತಿಗಳು ಬಂದರೂ ಕೂಡ ಅದನ್ನು ಎದುರಿಸಲಿರುವಂಥ ಒಂದು ಆತ್ಮಸ್ಥೈರ್ಯವನ್ನು ಅವರಲ್ಲಿ ತುಂಬಿ ನಾವು ಮಕ್ಕಳನ್ನು ಬೆಳೆಸಬೇಕು. ಇವತ್ತು ಮಾನವೀಯತೆ ಹೋರಾಟ ಸಮಾಜದವರು ಭಾಳಷ್ಟು ಗಟ್ಟಿಯಾಗಿ ನಾವು ಇಷ್ಟೇ ಈ ಸಮಾಜಕ್ಕೆ ಸಾಧ್ಯ ಇದೆ. ಯಾಕಂದರೆ ಯಾರು ಬಂದು ಕರ್ಕೊಂಡು ನಮಗೆ ಕೂಡಿಸುವುದಿಲ್ಲ. ಇದು ನಾವು ಬರಬೇಕು, ನಮ್ಮ ಸೇವೆಯನ್ನು ಮಾಡಬೇಕು. ಅದು ನಮ್ಮ ತಾಕತ್ತು. ಅದನ್ನು ಏನೈತಲ್ಲ ನಮ್ಮ ಪ್ರಾಯದಲ್ಲಿ ನಾವು ಮಕ್ಕಳನ್ನು ತುಂಬ ಬೆಳೆಸಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ತಮ್ಮಲ್ಲಿ ಮತ್ತೊಮ್ಮೆ ಹೇಳುತ್ತಾ ವಿಶೇಷವಾಗಿ ಅಜ್ಜವರು ಹೇಳಾಗಿದ್ದು ಎರಡನೆಯದಾಗಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಸುಂದರವಾಗಿ ಸರಳವಾಗಿ ಮತ್ತು ಬಹಳ ಶಿಸ್ತಿನಿಂದ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕಾ ಗಾಣಿಗ ಸಮಾಜ ಮತ್ತು ಗಾಣಿಗ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಕಳೆದ 15 ವರ್ಷಗಳಿಂದ ಇದು 16ನೇ ವರ್ಷ ಯಶಸ್ವಿಯಾಗಿ ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆಲ್ಲರೂ ಕೂಡ ಬಹಳ ಖುಷಿ ವಿಚಾರ ಇದೆ. ಸಮಾಜದ ಸುಮಾರು 160ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಮತ್ತು PUCಯಲ್ಲಿ
90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಇವತ್ತು ತಮ್ಮ ಮನೆತನಕ್ಕಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಒಂದು ಹೆಮ್ಮೆ ಪಡುವಂಥ ಒಂದು ಸಾಧನೆಯನ್ನು ಮಾಡಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ನಾನೇನು ಹೆಚ್ಚಿನ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇದೇ ಹೇಳ್ತಾರೆ ಭಾಷಣಕಾರ ಮೊದಲೇ ಭಾಷಣಕಾರ ಆಗಬೇಕು, ಊಟಕ್ಕೊಂದು ಮೊದಲೇ ಪಂಕ್ತಿಗೆ ಊಟಕ್ಕೆ ಹೊಂದಬೇಕು ಅಂತೇಳಿ. ಅದನ್ನು ಮೊದಲೇ ಭಾಷಣಕಾರ ಆಗಬೇಕಾದ್ರೆ ಅನೇಕ ವಿಷಯಗಳ ಸಹಿತ ಮಾತನಾಡಬೇಕು. ಆದರೆ ಕೊನೆ ಭಾಷಣಕಾರರಿಗೆ ಏನು ಮಾತಾಡಬೇಕು ಅನ್ನೋದು ವಿಷಯ ಓದಿರಂಗಿಲ್ಲ. ಆದರೂ ಕೂಡ ಇವತ್ತು ವಿದ್ಯಾರ್ಥಿನಿಯರು ನೀವೇನು ಈ ಒಂದು ಸಾಧನೆ ಮಾಡಿದ್ದೀರಿ, ಇದು ನಿಮ್ಮ ಇಷ್ಟಕ್ಕೆ ನಿಮ್ಮ ಸಾಧನೆ ನಿಲ್ಲಬಾರದು. ಮುಂದಿನ ದಿನಮಾನಗಳಲ್ಲಿ ನೀವು ಹೆಚ್ಚಿನ ಸಾಧನೆಗಳನ್ನು ಮಾಡ್ತಕ್ಕಂಥ ಒಂದು ಛಲವನ್ನು ಹೊಂದಬೇಕು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಭಾಳ ಸತ್ಯ ಏನಾಗ್ತೈತೆ ಅಂದರೆ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಈ 90% ಅದು ಭಾಳ ಕಮ್ಮಿ ಆಗಿರ್ತದೆ. 90%, 95% ಬಹುಶಃ ನನಗೆ ಅನಿಸ್ತದೆ 99 ತಗೊಂಡ್ರು ಕೂಡ ಇವತ್ತಿನ ಕಾಂಪಿಟೇಟಿವ್ ಜನರೇಷನಲ್ಲಿ ಕಡಿಮೆ ಅಂತ ಹೇಳ್ಬೋದು. ಅದರಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬಂದ್ಬಿಟ್ಟೈತಿ ನಿಮ್ಮನ್ನು ಏನೆಲ್ಲ ತಾಯಿ ಮಾತಾಡ್ತಾರೆ ಬಜಾರ್ ಹೋದ್ರೆ ಆ ತಾಯಿ ಕರ್ಕೋತಿಲ್ಲ ಅವ್ನು ಅರಿಬೇಕಾಗಿತ್ತು. ತಮ್ಮ ಅರಿಕೆ ಅಂತ ನನಗೆ ನೆನಪುವ ನಾವು ಉಂಟು ನಾನು ಏನು ಮಾಡುವಂತ ಅವರು ಸ್ವಲ್ಪ ಜನರನ್ನು ಅವರೇ ಬೇಕಾ. ಆದರೆ ನೀವೆಲ್ಲ ವಿದ್ಯಾರ್ಥಿಗಳು ಭಾಳ ಪ್ರತಿಭಾವಂತ ಇದ್ದೀರಿ. ಈಗ ವರ್ತಮಾನ ತಿಳ್ಕೊಬೇಕಾಗಿತ್ತು ಏನಪ್ಪ ಅಂದ್ರೆ 80% ವಿದ್ಯಾರ್ಥಿನಿಯರ ಹೈಯೆಸ್ಟ್ ಸ್ಕೋರ್ ಮಾಡೋರು. ಇನ್ನು 20% ಯಾರು ವಿದ್ಯಾರ್ಥಿಗಳು. ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾಗ್ತಪ್ಪ ಅಂದ್ರೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಎಲ್ಲರೂ ನೌಕರಿ ಮಾಡ್ತಾರೆ. ಅವ್ರು ನೌಕರಿ ಹೋದ್ಮೇಲೆ ಗಂಡು ಮಕ್ಕಳ ಕೆಲಸ ಏನು ಮನೆಯಾಗ ಅಡಿಗೆ ಮಾಡಿ ನೋಡ್ಕೊಳ್ಬೇಕಾದ್ರು. ಅದರ ಸಲ ವಿದ್ಯಾರ್ಥಿಗಳಿಗೂ ನೀವು ಸರಿಯಾಗಿ ಅಭ್ಯಾಸ ಮಾಡಿ, ನೀವು ಹೆಚ್ಚು ಪರ್ಸೆಂಟ್ ಇಟ್ಕೊಂಡು ಮತ್ತು ಒಂದು ವೇಳೆ ನೀವು ದೊಡ್ಡ ನೌಕರಿ ಮಾಡಿದ್ರಿ ಏನೋ ಮಾಡಿದ್ರಿ ಆಗ ಅಲ್ಲಿ ನೀವು ಕರೆಕ್ಟ್ ಆಗಬೇಕು. ಒಂದ್ಸಲ ಒಬ್ಬ ರಾಜ ತನ್ನ ಸಿದ್ದೇಶ್ವರ ನಾವೆಲ್ಲರೂ ಅದಕ್ಕೆ ಎಲ್ಲರಿಗೂ ನಮ್ಮ ಗುರುಗಳಾದಂಥ ನಮಗೆ ಕುರಿತಂತ ಎರಡು ಈ ಭಾಳ ಮಾತಾಡ್ಯಾರ, ಎಲ್ಲರೂ ಮಾತಾಡ್ಯಾರ. ನಾವು ಒಂದೆರಡು ಒಂದು ಮುಖರ್ಷಣ, ಒಂದು ಎಷ್ಟು ಈ ವರ್ಷ ಸುಂದರಾಗೈತೆ ಅಂದರೆ ಭಾಳ ಬರೀ ಕೊಟ್ಟಾಗೈತೆ. ದೇಶದಾಗ ಬರೀ ಕೊಟ್ಟಾಗೈತೆ. ಈ ವರ್ಷ ಹೆಂಗೈತೆ ಅಂದರೆ ತಂತಿ ಮೇಲೆ ಬಂದಾಗೈತೆ. ಟೈಮ್ ಸಿಗುತ್ತೆ ಅದಕ್ಕೆ ಕರೆಕ್ಟ್ ಟೈಮ್ ಬರೀದೆ. ಅದಕ್ಕೆ ಭಗವಂತ ಮಕ್ಕಳಿಗೆ ಇವತ್ತು ವರ್ಷ ಅಂದ್ರೆ ಪೈಲೆ ಸ್ವಲ್ಪ ಕಳೆದ ಇಲ್ಲ ಅದು ಗಿಡ ಬರೋದಾಗಿತ್ತು. ಮುದಿಗೆ ಒಂದು ಸುಧಾರ ಇಲ್ಲಿ ಅಲ್ಲಿ ಸುಧಾರ ಎಷ್ಟು ಸುಧಾರ ಎಷ್ಟು ಬರೀ ಇನ್ನೂ ಕಾಗದ ದುಡ್ಡು ಕೊಡ್ತಾರೆ. ಎಷ್ಟು ಶ್ರಮ ಲಕ್ಷ ದುಡ್ಡು ಮಾಡಿ ಅದಕ್ಕೆ ಭಗವಂತ ಎಲ್ಲ ವಿದ್ಯಾರ್ಥಿಗಳಿಗೆ ದಾನ ಮಾಡೋದಕ್ಕೆ ಈ ಸಂಘಟನೆಗಳಿಗೆ ಭಗವಂತನ ಆಯುಷ್ಯ ಆರಾಮ ಎಲ್ಲ ಕೊಡಲಿ ಅಂತ ಹೇಳಿ ನನ್ನ ಅನಂತ ಎಲ್ಲ ಭಗವಂತ ಕೃಪಾ ಮಾಡಿ ಎಲ್ಲರಿಗೂ ಒಮ್ಮೆ ನಮಸ್ಕಾರ ಹೇಳಿ ಮಾಡ್ತೀನಿ. ಶ್ರೀಮಣಿ
ಜ್ಯೋತಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿಕೊಂಡು ನಡೆದಂತಹ ಚುನಾವಣೆಯಲ್ಲಿ 9 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಸನ್ಮಾನ ಮಾಡಬೇಕಾಗಿ ಸಮಾಜ ತೀರ್ಮಾನಿಸಿದಾಗ ಅವರೆಲ್ಲರೂ ಹೊರಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ಶ್ರೀ ಮಲ್ಲಿಕಾರ್ಜುನ್ ಇನ್ನು ಅಧ್ಯಕ್ಷರು ಜ್ಯೋತಿಬೆನ್ ಜಮಖಂಡಿಯವರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ. ಅದೇ ರೀತಿ ಶ್ರೀ ಸಗರಪ್ಪ ನ್ಯಾಮಗೌಡ ಉಪಾಧ್ಯಕ್ಷರು ಜ್ಯೋತಿಬೆನ್ ಜಮಖಂಡಿ, ಶ್ರೀ ಕಲ್ಲಪ್ಪ ಕುಪ್ಪ ನಿರ್ದೇಶಕರು, ಶ್ರೀ ಸಂಗಪ್ಪ ನದಿಮನಿ ನಿರ್ದೇಶಕರು, ಶ್ರೀ ಶಿವಲಿಂಗಪ್ಪ ದೇಸಾಯಿ, ಶ್ರೀ ಮಲ್ಲಪ್ಪ ಉಳ್ಳಾಗಡ್ಡಿ, ಶ್ರೀ ರಾಜು ಹೊಸೂರ್, ಶ್ರೀಮತಿ ಸುವರ್ಣ ಕುಮಟೆ, ಶ್ರೀಮತಿ ಸವಿತಾ ಆಯ್ಕೆ ಇವರೆಲ್ಲರೂ ಪ್ರತಿ ವರ್ಷ ಈ ಕಾರ್ಯಕ್ರಮದ ಒಂದು ವ್ಯವಸ್ಥೆಯಿಂದ ದಿ ಜ್ಯೋತಿ ಕೋಆಪರೇಟಿವ್ ಕ್ರೆಡಿಟ್ ಬ್ಯಾಂಕ್ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ದೂರವಾಣಿ ಅವರು ವೇದಿಕೆ ಮಾಡಿಕೊಳ್ಬೇಕು. ಅದೇ ರೀತಿ ಶ್ರೀ ಸಮರ್ಥ ಸಂಜು ಹೊಸಮನಿ ಸಾಕಿನ್ ಮುನ್ನೂರವರು ರಾಜ್ಯ ಮಟ್ಟದ 15 ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅವರು ಬಂದು ವೇದಿಕೆಯ ಮೇಲೆ ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಕುಮಾರಿ ಸೀಮಾ ನಂಜಪ್ಪ ಹುಂಗಿ ಸಾಕಿವರು ಈಗ ಯಶವಂತಪುರ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಅವರು ವೇದಿಕೆ. ಅದೇ ರೀತಿ ಡಾಕ್ಟರ್ ಉಮೇಶ್ ಚಂದ್ರಪ್ಪ ದೇಸಾಯಿ ಇವರು ದ್ರಾವಿಡ ವಿಶ್ವವಿದ್ಯಾಲಯ ಆಂಧ್ರ ಪ್ರದೇಶ ಉಪವಿಂದ ಪ್ರಶಸ್ತಿಯನ್ನು ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ. ಅದೇ ಶ್ರೀ ಶ್ರೀಧರ್ ಚಂದ್ರಸಪ್ಪ ಸಾಯ್ಕಿಂಗ್ ಪದವಾಗಿ ಇವರು 44 kg ಕುಸ್ತಿಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಅವರು ಕೂಡ ಈ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ಅದೇ ರೀತಿ ಶ್ರೀ ಶಿವಪ್ಪ ಶ್ರೀಶೇಪ ಜಂಬಿ 55 kg ಕುಸ್ತಿಯಲ್ಲಿ ಪ್ರಥಮ ಜಂಬಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಶ್ರೀ ತುಪ್ಪರ್ ತಾಲೂಕು